ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನವರಾತ್ರಿ 8ನೇ ದಿನ, ಮಹಾಗೌರಿ ದೇವಿ ಪೂಜೆಯ ದಿನ. ಈ ದಿನ ಮಹಾಗೌರಿ ದೇವಿಯನ್ನು ಆರಾಧಿಸುವುದರ ಜೊತೆಗೆ ಸರಸ್ವತಿ ಪೂಜೆಯನ್ನು ಮಾಡುತ್ತಾರೆ. ಮಹಾಗೌರಿಯ ದೇವಿಯ ಕಥೆ, ರೂಪ, ಪೂಜೆ ವಿಧಾನ, ಸರಸ್ವತಿ ಆರಾಧನೆ, ಇಂದು ಧರಿಸಬೇಕಾದ ಬಣ್ಣ, ಹೂವು, ಪ್ರಸಾದ ಮತ್ತು ಒಂದು ಚಿಕ್ಕ ಕಥೆ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಮಹಾಗೌರಿ ದೇವಿ ನವರಾತ್ರಿ 8ನೇ ದಿನ ಪೂಜಿಸಲ್ಪಡುವ ಅವತಾರ. ಮಹಾ ಎಂದರೆ ದೊಡ್ಡದು, ಗೌರಿ ಎಂದರೆ ಬಿಳಿ, ಶುದ್ಧ. ಶಿವನನ್ನು ಪತಿಯಾಗಿ ಪಡೆಯಲು ಪಾರ್ವತಿ ದೇವಿ ತೀವ್ರ ತಪಸ್ಸು ಮಾಡಿದಳು. ತಪಸ್ಸಿನಿಂದ ಅವಳ ದೇಹ ಕಪ್ಪಾಗಿತ್ತು. ಶಿವನು ಸಂತೋಷಗೊಂಡು ಗಂಗಾಜಲದಿಂದ ಅವಳ ಮೇಲೆ ಜಲಾಭಿಷೇಕ ಮಾಡಿದಾಗ ಅವಳು ಬಿಳಿಯಾಗಿ ಹೊಳೆಯುವಷ್ಟು ಶುದ್ಧಳಾದಳು. ಆ ರೂಪವೇ ಮಹಾಗೌರಿ. ಮಹಾಗೌರಿ ದೇವಿ 4 ಕೈಗಳಲ್ಲಿ ತ್ರಿಶೂಲ, ಡಮರುಗ, ಅಭಯ ಮುದ್ರೆ ಮತ್ತು ವರಮುದ್ರೆಯನ್ನು ಹಿಡಿದಿರುತ್ತಾರೆ. ಅವರು ಬಿಳಿ ಎಮ್ಮೆ ವೃಷಭದ ಮೇಲೆ ಕುಳಿತಿರುತ್ತಾರೆ. ಇದು ಶಕ್ತಿ, ಸಂಗೀತ, ರಕ್ಷಣಾ ಶಕ್ತಿ ಮತ್ತು ಆಶೀರ್ವಾದ ಸಂಕೇತ. ಮಹಾಗೌರಿ ದೇವಿಯನ್ನು ಸ್ಮರಿಸಲು ಈ ಮಂತ್ರವನ್ನು ಪಠಿಸಬೇಕು. ಓಂ ದೇವಿಯೇ ಮಹಾಗೌರಿಯೇ ನಮಃ. ಈ ಮಂತ್ರವನ್ನು 11 ಬಾರಿ ಪಠಿಸಿದರೆ ಮನಸ್ಸಿಗೆ ಶಾಂತಿ ಬರುತ್ತದೆ, ಅಡಚಣೆಗಳು ದೂರವಾಗುತ್ತದೆ. ಇಂದು ಧರಿಸಬೇಕಾದ ಬಣ್ಣ ನವಿಲು ನೀಲಿ. ಈ ಬಣ್ಣ ಸೌಂದರ್ಯ, ಶಕ್ತಿ ಮತ್ತು ಜ್ಞಾನಕ್ಕೆ ಸಂಕೇತ. ಈ ಬಣ್ಣದ ಬಟ್ಟೆ ತೊಟ್ಟು ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ಬರುತ್ತದೆ. ಪ್ರಸಾದ: ಅಕ್ಕಿ, ಹಾಲು, ಪಾಯಸ, ತೆಂಗಿನಕಾಯಿ, ತಂಬಿಟ್ಟು, ಬಿಳಿ ಸಕ್ಕರೆ ಪ್ರಸಾದ ಮಾಡುವುದು ಅತ್ಯುತ್ತಮ. ಸಾಧ್ಯವಿಲ್ಲದರೆ ಹಾಲು ಸಕ್ಕರೆ ಮಿಶ್ರಣ ಅರ್ಪಿಸಬಹುದು. ಸರಸ್ವತಿ ಪೂಜೆ: ಇಂದು ಸರಸ್ವತಿ ಪೂಜೆಯನ್ನು ಮಾಡುತ್ತಾರೆ. ಸರಸ್ವತಿ ಪೂಜೆ ಮಾಡುವ ವಿಧಾನ: ಪುಸ್ತಕಗಳು, ಕಲಿಕಾ ಸಾಧನಗಳು, ವಾದ್ಯಗಳನ್ನು ಮಂಟಪದಲ್ಲಿ ಇಟ್ಟುಕೊಂಡು ದೇವಿಯನ್ನು ಆರಾಧಿಸಿ. ದೇವಿಗೆ ಅಕ್ಕಿ ಹೂವು, ಬಿಳಿ ಹೂವು ಅರ್ಪಿಸಿ ಸರಸ್ವತಿ ಮಂತ್ರ ಜಪಿಸಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ. ಇದನ್ನು ಪಠಿಸಿದರೆ ವಿದ್ಯೆ, ಜ್ಞಾನ, ಕಲಿಕೆಗಳು ಯಶಸ್ಸು ಸಿಗುತ್ತದೆ. ಒಬ್ಬ ಹುಡುಗ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದ. ನವರಾತ್ರಿ 8ನೇ ದಿನ ಸರಸ್ವತಿ ಪೂಜೆ ಮಾಡಿ ಪ್ರತಿದಿನ ಮಂತ್ರ ಪಠಿಸಿದ. ಕೆಲವೇ ದಿನಗಳಲ್ಲಿ ಅವನ ಓದುವಿಕೆ ಸುಧಾರಿಸಿತು, ಆತ್ಮವಿಶ್ವಾಸ ಹೆಚ್ಚಿಸಿತು. ಇದುದರಿಂದ ದೇವಿಯ ಕೃಪೆಯಿಂದ ಜೀವನದಲ್ಲಿ ಬೆಳಕು ಬರುತ್ತದೆ ಎಂಬುದು ಸ್ಪಷ್ಟ. ಹೀಗೆ ಕನ್ಯಾ ಪೂಜೆ ಮಾಡಿದ ದೇವಿಯ ಕೃಪೆ ಹೆಚ್ಚಾಗುತ್ತದೆ. ಮಹಾಗೌರಿ ದೇವಿಯ ಪೂಜೆಯಿಂದ ಗೃಹ ಕ್ಲೇಶ, ಅಡಚಣೆಗಳು ದೂರವಾಗುತ್ತವೆ. ಸರಸ್ವತಿ ಪೂಜೆಯಿಂದ ವಿದ್ಯೆ, ಜ್ಞಾನ, ಕಲಾತ್ಮಕ ಶಕ್ತಿ ಹೆಚ್ಚುತ್ತದೆ, ಮನಸ್ಸು ಶುದ್ಧವಾಗುತ್ತದೆ. ಹೀಗೆ ಪ್ರಿಯ ಪ್ರೇಕ್ಷಕರೇ, ಮಹಾಗೌರಿ ದೇವಿ ಮತ್ತು ಸರಸ್ವತಿ ಪೂಜೆಯ ಮಹತ್ವ, ವಿಧಾನ ಮತ್ತು ಫಲಗಳನ್ನು ತಿಳಿದುಕೊಂಡಿದ್ದೇವೆ. ನೀವು ಇಂದು ನವಿಲು ನೀಲಿ ಬಟ್ಟೆ ತೊಟ್ಟು ಪೂಜೆ ಮಾಡಿ, ಪುಸ್ತಕಗಳು ಮಂಟಪದಲ್ಲಿಟ್ಟು ದೇವಿಗೆ ಪ್ರಾರ್ಥಿಸಿ. ನಿಮ್ಮ ಜೀವನದಲ್ಲಿ ಶಾಂತಿ, ಜ್ಞಾನ, ಸಂತೋಷ ಸದಾ ಇರಲಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರೆ ಜೊತೆ ಹಂಚಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.